ಪರಮಾತ್ಮ ಅನವರತವು ನಿನ್ನನ್ನೇ ಧ್ಯಾನಿಸುತ್ತ ಪರಮಾತ್ಮ ಅನವರತವು ನಿನ್ನನ್ನೇ ಧ್ಯಾನಿಸುತ್ತ ನೀನೇ ಆಶಾ ಜ್ಯೋತಿಯನ್ನು ನಂಬಿರುವ ಈ ನಿನ್ನ ಭಕ್ತನ ಮೇಲೆ ದಯ ತೋರಿಯ ದೇವ. ಈ ನಿನ್ನ ದರ್ಶನ ಭಾಗ್ಯವು ದೊರೆಯುವ ತನಕ ಈ ಗೋಮಾದಿಯ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರು. ಇದು ನಿನಗಿದು ಸಮರ್ಪಿತವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರೇ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರೇ. ರುಕ್ಮಿಣಿ ಲೋಲ ವಾರಿ ಜಮಾಲ ಪರಮಾತ್ಮ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಪಾಲ ಪರಮಾತ್ಮ ವರಗುಣಶೀಲ ವಸುದೇವ ಪಾಲ ವರ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ವರ್ಣಿಸಲಹುದೇ ನಿನ್ನಯ ಲೀಲಾ. ವರ್ಣಿಸಲಹುದೇ ನಿನ್ನಯ ಲೀಲಾ. ವರ್ಣಿಸಲಹುದೇ ನಿನ್ನಯ ಲೀಲಾ. ಪರಮಾತ್ಮ ವರ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರುಶನ ತಾರ ಪರಮಾತ್ಮ ನೀರಜಲೋಚನ ದರುಶನ ತಾರ. ಮೊರೆ ಕೇಳಿ ನೀ ಬಾರೆಯ ಮುರಾರಿ ಭಕ್ತನ ಮೊರೆಯಾಲಿಸಿ ಶೌರೇ. ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ ಎನ್ನ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ ಈ ದೀನನ ಮೇಲೆ ಪರಮಾತ್ಮ ಭಕ್ತ ಶಿರೋಮಣಿ ಕುಶಲವೇ? ಪರಮಾತ್ಮ ಈ ದೀನನ ಮೇಲೆ ದಯ ತೋರಿ ಇಂದಿಗೆ ದರ್ಶನವಿತ್ತೆಯ ತಂದೆ. ಈ ತಮ್ಮ ಪಾದಧೂಳಿಯಿಂದ ಈ ನನ್ನ ಕುಟೀರವು ಪಾವನವಾಯಿತು ದೇವ. ವಿದುರ, ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಾಳ ಬಳಿ ಬಂದಿರುವನು. ಏನಾದರೂ ಮೊದಲು ಆಹಾರವನ್ನು ಕೊಡು. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉದರದಲ್ಲಿ ಅಡಗಿಸಿಟ್ಟುಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ತಮಗೆ ಕೇವಲ ಅಣುಸ್ವರೂಪಿಯಾದ ನಾನು ಏನನ್ನು ಕೊಡಬಲ್ಲೆನು ದೇವ? ವಿದುರ, ನಾನು ಮಾರ್ಗಾಯಾಸದಿಂದ ಬಾಳ ವಿದುರ
ನಾನು ಮಾರ್ಗಾಯಸದಿಂದ ಬಹಳ ಬಳಲಿ ಬಂದಿರುವೆನು, ಏನಾದರೂ ಆಹಾರವನ್ನು ಕೊಡು ವಿದುರ. ಪರಮಾತ್ಮ, ನಿತ್ಯ ನಿರಂಜನ ನೀರಜ ಲೋಚನ, ಈ ದೇಹವೇ ತಮ್ಮದಾಗಿರುವಾಗ ಈ ದೀನನ ಬಳಿಯಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಬೇರೇನೂ ಇಲ್ಲವಲ್ಲ ದೇವ. ವಿದುರ, ನಾನೇನೋ ಕಾರ್ಯಾರ್ಥಿಯಾಗಿ ದುರ್ಯೋಧನ ಬಳಿ ಹೋಗುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ಬಂದು ನನ್ನನ್ನು ಎಲ್ಲಿಯವರೆಗೂ ಸೆಳೆದುಕೊಂಡು ಬಂದಿದೆ. ವಿದುರ, ನೀನೇನು ಸಾಮಾನ್ಯನೇ? ಪರಮಾತ್ಮ, ಪಡವಿಯೋಳ್ ಭಕ್ತಿ ಶಿರೋಮಣಿ ನೀನೆ. ವಿದುರ, ಪರಮಾತ್ಮ, ಪಡವಿಯೋಳ್ ಭಕ್ತ ಶಿರೋಮಣಿ ನೀನೆ, ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ, ಭಕ್ತಿಯ ಪಾಶಕ್ಕೆ ಚಿತ್ತವನೊಲಿಯದೆ. ವಿದುರ, ಪರಮಾತ್ಮ, ಭಕ್ತಿಯ ಪಾಶಕ್ಕೆ ಚಿತ್ತವನೊಲಿಯದೆ, ಎತ್ತಬೋದರು ಮನ ತಲೆ ಬಾಕುದು. ವಿದುರ, ವಾಸುದೇವ, ಎತ್ತಬೋದರು ಮನ ತಲೆ ಬಾಕುದು, ಶತನೆಂದೆನಿಸಿದ ವಿದುರ. ವಿದುರ, ವಿದುರ, ಶತನೆಂದೆನಿಸಿದ ಮತದು ಯೋಧನ. ಪರಮಾತ್ಮ, ಶಕ್ತನೆಂದೆನಿಸಿದ ಮತಸು ಯೋಧನ, ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ. ಭಕ್ತನೆ ನಿನಗಿಂತ ಉತ್ತಮನೆ ನಿಪನೆ, ಬಲ್ಲೆ ನಿನ್ನಯ ಮನವ ಬಿಡು ಬಿಡು, ಬಲ್ಲೆ ನಿನ್ನಯ ಮನವ. ವಿದುರ, ಪರಮಾತ್ಮ, ಸರ್ವದಾ ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಬಹುವಸ್ತುಗಳನ್ನೆಲ್ಲ ತ್ಯಾಗ ಮಾಡಿ 40 ವರ್ಷಗಳಿಂದಲೂ ಇದೇ ಕುಟೀರದಲ್ಲಿ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳ ಎಡೆ ಮಾಡಿಕೊಡುವ ಆಹಾರ ಪದಾರ್ಥವನ್ನು ತ್ಯಜಿಸಿ ಬರೀ ಗೋಮಾತೆ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯೇನೆ. ವಿದುರ, ಅದರಲ್ಲಿ ಮೊದಲು ನನಗೇನಾದರೂ ಆಹಾರವನ್ನು ಕೊಡು. ಪರಮಾತ್ಮ, ಗೋಮಾತೆಯ ಕ್ಷೀರವಲ್ಲದೆ ನನ್ನ ಬಳಿಯಲ್ಲಿ ಏನು ಇಲ್ಲವಲ್ಲ ಪರಮಾತ್ಮ. ಗೋಮಾತೆಯ ಕ್ಷೀರವೇ ನನಗಿಷ್ಟವಾದ ಆಹಾರವೇ ಅದು. ಹಿಂದೆ ಕುಚಲನು ಭಕ್ತಿಯಿಂದ ತಂದಿದ್ದ ಅಮೃತಕ್ಕೆ ಸಮನಾದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿರುವುದು. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟಿದ್ದ ಹಣ್ಣಿನ ರುಚಿಯು ಈಗಲೂ ಸವಿದಂತಿರುವುದು. ಅವೆಲ್ಲಕ್ಕಿಂತ ಉತ್ತಮ ಆಹಾರ ಕ್ಷೀರವಿಲ್ಲವೇ? ಎಲ್ಲಿ? ಅದನ್ನೇ ಕೊಡು. ಏಕೆ ವಿದುರ, ಏನಾಯಿತು? ತವಕ ಪಡುತ್ತಿರುವೆ ಏಕೆ? ಏನೆಂದು ಹೇಳಲಿ ಪರಮಾತ್ಮ. ಈಗ ತಾನೇ ಇದ್ದ ಕ್ಷೀರವನ್ನೆಲ್ಲ ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟೆನಲ್ಲ. ನನಗರ್ಪಿಸಿದೆಯಾ? ನನ್ಗರ್ಪಿತವಾದ ಮೇಲೆ ಆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರ ಉಳಿದಿರಬೇಕಲ್ಲವೇ? ಎಲ್ಲಿ? ಆ ಪಾತ್ರೆಯನ್ನು ಕೊಡು. ಪರಮಾತ್ಮ, ನಂಬದೇ ಸಂದೇಹ ಪಟ್ಟೆಯ ತಂದೆ. ನಂಬದೇ ಸಂದೇಹ ಪಟ್ಟೆಯ ತಂದೆ, ಸ್ವೀಕರಿಸಿ ಪರಮಾತ್ಮ. ವಿದುರ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆಯಲ್ಲ, ಎಂಥ ಸುಳ್ಳುಗಾರನಯ್ಯ. ಪರಮಾತ್ಮ, ಅದರಲ್ಲಿರುವ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ. ವಿದುರ, ಏಕೆ ನೆನೆಯುವುದಿಲ್ಲ? ಅಲ್ಲಿ ನೋಡು. ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ಇಟ್ಟುಕೊಂಡು
ಮನೆಯಲ್ಲಿ ಕ್ಷೀರವೆಂದು ಇಲ್ಲವೆಂದು ಹೇಳುತ್ತೀಯ. ಅಲ್ಲಿ ನೋಡು. ಆಹಾ, ಧನ್ಯನಾದೆನು ಪರಮಾತ್ಮ, ಧನ್ಯನಾದೆನು ಪರಮಾತ್ಮ. ಕ್ಷೀರಸಾಗರ ಶಯನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ಬ್ರಹ್ಮಾಂಡ ದೇಶಂ ಭುವಿಯೋಳ್ ಭಕ್ತ ಪರಿಪಾಲಿತ ಸಪ್ತಾದಿ ಮುನಿ ವಂದಿತ ದಾನವ ಕುಲ ವಿನಾಶಿತ ದಾನವ ಕುಲ ವಿನಾಶಿತ. ಸಾಗರ ಶಯನ ಕ್ಷೀರ ಸಾಗರ ಶಯನ ಸಾಗರ ಶಯನ ಕ್ಷೀರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೇ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೇ ಶ್ರೀಧರ. ಸಾಗರ ಶಯನ ಕ್ಷೀರ ಸಾಗರ ಶಯನ ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಧೇಯ ಬಲು ಅಮರ. ಪರಮಾತ್ಮ ವಾಮನ ರೂಪದ ಬಲಿಹರ ನಿನ್ನ ನಾಮಾಭಿಧೇಯ ಬಲು ಅಮರ. ಪಾಮರರುಳು ನೀ ಕರುಣೆಯ ತೋರಿ ಪಾಮರರುಳು ನೀ ಕರುಣೆಯ ತೋರಿ ತಾಮಸ ನೀಗಿದ ದಾಮೋದರ ತಾಮಸ ನೀಗಿದ ದಾಮೋದರ. ಸಾಗರ ಶಯನ ಕ್ಷೀರ ಸಾಗರ ಶಯನ ಮುರಳೀಧರ ಕರುಣಾಕರ ಪಾಲಿಸೇ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೇ ಶ್ರೀಧರ. ಸಾಗರ ಶಯನ ಕ್ಷೀರ ಸಾಗರ ಶಯನ ಸಾಗರ ಶಯನ ಕ್ಷೀರ ಸಾಗರ ಶಯನ. ಪರಮಾತ್ಮ ಕೃತಾರ್ಥನಾದೆನು. ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನ್ನನ್ನು ಮಗನಾಗಿ ಪಡೆದ ವಸುದೇವ ದೇವಕಿಯರೆಲ್ಲರೇ ಧನ್ಯರು. ವಿದುರ, ಪರಮಾತ್ಮ ನಾನಿಂದು ಪಾಂಡವ ರಾಯಭಾರಿಯಾಗಿ ದುರ್ಯೋಧನ ರಾಜಸಭೆಗೆ ಹೋಗುತ್ತಿರುವೆನು. ಪರಮಾತ್ಮ ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕ ಎಂಬ ಬಿರುದನ್ನು ಸಾರ್ಥಕಪಡಿಸಿಕೊಂಡಿರುವೆ ದೇವ. ನಿನ್ನ ಮಹಿಮೆಯನ್ನು ಕೊಂಡಾಡಲು ನನಗೆ ಮಾತುಗಳೇ ಸಾಲದು ಪರಮಾತ್ಮ. ವಿದುರ, ನಾನಿಂದು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಬಹು ಮುಖ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಬರುವೆ. ಹಾಗೆ ನೀನು ಸಹ ಅಲ್ಲಿಗೆ ಬಾ. ಹಿಂದೆಂದೂ ನಡೆಯದ ವಿಚಿತ್ರ ಘಟನೆ ಒಂದು. ಹಾಗೆ ದುರ್ಯೋಧನ ಸಭೆಗೆ ಹೋಗುವೆನು. ಹಿಂದೆಂದೂ ನಡೆಯದ ವಿಚಿತ್ರ ಘಟನೆ ಒಂದು ನಡೆಯುವುದು. ನೀನು ಸಹ ನೋಡುವೆಯಂತೆ. ಆಗಬಹುದು ಪರಮಾತ್ಮ. ಕಾಡು ಜಗದ ಜಗದ ಜೀವನದಾತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ದೇವ ದೇವಾ ಜಗದ. ಪರಮಾತ್ಮ ನಿಗಮ ಗೋಚರನಿ
ನಿರ್ಮಲಾತ್ಮಕ ನಿನ್ನ ಪರಮಾತ್ಮ ನಿಗಮ ಗೋಚರನೇ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವರುಳು ಪರಮಾತ್ಮ ಬಲ್ಲವರಿಲ್ಲ ಜಗದ ಜೀವರುಳು ಭವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ ಪರಮಾತ್ಮ ಭವನಿಗೆ ಸಿಲುಕಿದ ಭ್ರಾಂತಿಯ ಮನುಜರ ಭವರೋಗ ವೈದ್ಯ ನೀ ಪರಿಪಾಲಿ ಭವರೋಗ ವೈದ್ಯ ನೀ ಪರಿಪಾಲಿ ಜಗದ ಜೀವನದಾತನು ನೀ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಆಡಿಸಿ ಕುಣಿಸಿ ಮಾಯೆಯ ಕವಿಸಿ ಮನ ಮಿಡಿಯುವ ಮೋಹನ ರೂಪ ದೇವಾ ಜಗದ ಜೀವನದಾತನು ನೀ ಜಗದ ಜೀವಾತ್ಮನು ನೀ ನಿರುತಂ ಸಾಮಂತರಾಜರಿಂದೊಡಗೂಡಿ ನಿರುತಂ ಸಾಮಂತರಾಜರಿಂದೊಡಗೂಡಿ ಮೆರವಿ ಭೀಷ್ಮ ದ್ರೋಣಾದಿ ಪಟಪಟರಿಂದಲಂಕೃತನಾಗಿ ದಾರಾಮಂಡಲ ಪರಮೇಶ್ವತನಾಗಿ ಮೆರವಿ ಧೃತರಾಷ್ಟ್ರ ನಂದಕುಮಾರನಿಗೆ ಅಜಾರು ಕೋಟಿ ಸಹೋದರ ದುಶಾಸನ ಅಗ್ರಜ ಭಲರೆ ಮೇರೆ ಬೆಸುಕದೆ ಇದೊರೆ ಭಲರೆ ಭಲರೆ ಸೌಭಾಗ್ಯದಲ್ಲಿ ಭಲರೆ ಮೇರೆ ಬೆಸುಕದೆ ತೀರ ತೀರದೊಳು ಗಣ್ಣಗುಣ್ಣ ಎನ್ನಿಸಿ ತೀರ ತೀರದೊಳು ಗಣ್ಣಗುಣ್ಣ ಎನ್ನಿಸಿ ಸಾರಿ ಚರಿತ ಸಾಮ್ರಾಜ್ಯದ ಸಿರಿಯ ಹಾರಿ ಚರಿತ ಸಾಮ್ರಾಜ್ಯದ ಸಿರಿಯ ನಿರುತವು ಹರಿಸದಿ ಸುಖದಲ್ಲಿ ಬಾಳ್ವೆ ನಿರುತದಿ ಹರಿಸದಿ ಸುಖದಲ್ಲಿ ಬಾಳ್ವೆ ಭಲರೆ ಮೆರೆದ ಸುಖದೆ ಇದೊರೆ ಭಲರೆ ಭಲರೆ ಬಲ ಸಾಹಸದಿಂದ ಭಲರೆ ಮೆರೆದ ಸುಖದೆ ಭೀಷ್ಮ ದ್ರೋಣ ಮಹರತಿ ಕರ್ಣ ಭೀಷ್ಮ ದ್ರೋಣ ಮಹರತಿ ಕರ್ಣ ದುಶ್ಶಾಸನರ ಶಕನಿಗಳಿರಲು ದುಶ್ಶಾಸನರ ಶಕನಿಗಳಿರಲು ಬೆಂಬಲವೆನಗಿರ ದರಿಯನ್ನೇ ಹಾಳ್ವೆ ಬೆಂಬಲವೆನಗಿರ ದರಿಯನ್ನೇ ಹಾಳ್ವೆ ಹರಿಪರಿ ವಿಧದೊಳ್ಳು ಸುಖದಲ್ಲಿ ಬಾಳ್ವೆ ಹರಿಪರಿ ವಿಧದೊಳ್ಳು ಸುಖದಲ್ಲಿ ಬಾಳ್ವೆ ಫಲರೆ ಮೇರೆ ಬೆದಕಡೆ ಜೊರೆಯಳ್ ಫಲರೆ ಫಲರೆ ಬಲ ಸಾವಸ ಫಲರೆ ಮೇರೆ ಬೆದಕಡೆ ಸಾರಿ ಭುಜಬಲ ಪರಂಕ್ರಮ ತೋರಿ ಸಾರಿ ಭುಜಬಲ ಪರಂಕ್ರಮ ತೋರಿ ಧನಮುದ ಬಲವನ್ನ ಮೀಗಿ ಹಠ ಮಾಡಿ ಬಲ ಪರಕ್ರಮ ತೋರಿ ಘನಮುದ ಬಲವನ್ನು ಮೀಗಿ ಹಠ ಮಾಡಿ ಹರಿಗಳ ಸಿರಗಳ ದಳಗಳ ಮುರಿವೆ ಹರಿಗಳ ಸಿರಗಳ ದಳಗಳ ಮುರಿವೆ ಹರಿಗಳ
ತಲಗಳ ಫಲಗಳ ಹರಿಗಳ ಸಿರಿಗಳ ಬಲಗಳ ಮರಿವೆ ಹರಿಗಳ ಸಿರಿಗಳ ಫಲಗಳ ಮರಿವೆ ಬಲರೆ ಮೆರಿವೆ ಸುಖದಿ ಈ ದೊರೆಯಳ್ ಬಲರೆ ಬಲರೆ ಬಲು ಸಾಸದಿ ಬಲರೆ ಮೆರಿವೆ ಸುಖದಿ ಪಿತಾಮಹ ಪಿತಾಮಹ ಪರಮ ಪೂಜ್ಯರಾದ ಆಚಾರ್ಯರೇ, ನೋಡಿದಿರೋ ಒಂದು ವಿಚಿತ್ರವಾದ ವರ್ತಮಾನವನ್ನು. ರಾಜಕೋಶಾದಿಗಳನ್ನೆಲ್ಲ ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಅರಣ್ಯದಲ್ಲಿ ಅನಾಗರಿಕರಂತೆ ವಾಸ ಮಾಡಿಕೊಂಡಿರುವರ ಹಟ್ಟಾಸ ಎಟ್ಟರ ಮಟ್ಟಿಗಿರುವುದು ನೋಡಿದಿರೋ. ವತ್ಸ ದುರ್ಯೋಧನ, ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧವಲ್ಲವೇ? ತಾತ ಏನು ಹೇಳಿದಿರಿ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷವೇಣಿ ಸೈನ್ಯ ಇರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಆ ಪಾಂಡವರು ಮದಿಸಿದ ಆನೆ ಕಾಲಿಗೆ ಸಿಕ್ಕಿದಂತೆ ಬಾಳೆಹಣ್ಣಿನಂತೆ ನಜ್ಜುಗುಜ್ಜಾಗಿ ಹೋಗುವರು. ಸಹೋದರ ದುಶ್ಯಾಸನ, ಅಣ್ಣ, ಪಾಂಡವರ ಯಜ್ಞ ಕಾರ್ಯ ಮಾಡಲು ನಮ್ಮಲ್ಲಿ ಕರ್ಮ ಉಪದೇಶಕರು. ಅಣ್ಣ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಸುಯೋಧನ, ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಪ್ರಭುಗಳಿಗೆ ಜಯವಾಗಲಿ. ಪುರುಷೋತ್ತಮನೇ ಮಾಡಿಸುತ್ತಿರುವ ಯಾರು? ಪುರುಷೋತ್ತಮ ರಾಜಾದಿರಾಜನು ನಾನಿರುವಲ್ಲಿ ಆ ಗೋಪಾಲಕನು ಪುರುಷೋತ್ತಮನೇ. ಆತನ ಹುಟ್ಟು ಗುಣಾನುಸಾರವಾಗಿ ನೇರ ನನ್ನ ಅರಮನೆಗೆ ಬಾರದೆ ಓರ್ವ ದಾಸಿ ಪುತ್ರನ ಅರಮನೆಗೆ ಹೋಗಿರುವನಂತೆ. ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾಗಿರುವ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲೇನು ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಮಾತನಾಡುವರು? ವಿದುರ ಚಿಕ್ಕಪ್ಪ, ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯ ವಿಚಾರವು ನಾನು ನಿನ್ನಿಂದ ತಿಳಿದುಕೊಳ್ಳಬೇಕೆ? ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವೋ ಅಥವಾ ನ್ಯಾಯಕ್ಕೆ ಸರ್ವರೂ ಅಧೀನವೋ? ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸನ್ನಿಹಿತವಾಗಿರುವುದರಿಂದ ನಿನ್ನ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ಸಕಲ ವೀರರಿಂದ ಪರಿವರ್ತನಾದ ಚಕ್ರವರ್ತಿಗೆ ಓರ್ವ ದಾಸಿಪುತ್ರನ ನೀತಿ ವಚನಗಳು ಅನವಶ್ಯಕತೆ. ಸಹೋದರ ದುಶ್ಯಾಸನ, ಹಿರಿಯನು ಹುಜ್ಜನು ಎಂದು ಸುಮ್ಮನಿದ್ದ ಮಾತ್ರಕ್ಕೆ ರಾಜ್ಯವೆಂಬ ಸ್ಥಾನದಿಂದ ಅಗೌರವದಿಂದ ಮಾತನಾಡುತ್ತಿರುವನು. ಕೂಡಲೇ ಸಭೆಯಿಂದ ಹೊರಗೆ ದೂಡಿ ಬಿಡು. ಹುಚ್ಚುಬಾಯಿ ವಿದುರ, ಹುಚ್ಚುಬಾಯಿ ವಿದುರ, ಹುಚ್ಚುಬಾಯಿ ವಿದುರ. ದುರುಳ ನಿನ್ನಯ ಬೆರಗು ಮಾತಿಗೆ, ದುರುಳ ನಿನ್ನಯ ಬೆರಗು ಮಾತಿಗೆ ಹೊರವಾಗುವ ಅರಸರಲ್ಲವೋ? ಕೆಟ್ಟ ದ್ರೋಹಿಯೇ ಹುಟ್ಟ ನನಗಿಸಿ, ಕೆಟ್ಟ ದ್ರೋಹಿಯೇ ಹುಟ್ಟ ನನಗಿಸಿ ನಾವೆಟ್ಟಿ ಬರವೆ ಜಗದೊಳಗೆ, ನಾವೆಟ್ಟಿ ಬರವೆ ಜಗದೊಳಗೆ, ನಾವೆಟ್ಟಿ ಬರವೆ ಜಗದೊಳಗೆ. ಇದು ನಮ್ಮಣ್ಣನ ಅಗ್ನಿಸಾರವಾಗಿ ಕೂಡಲ ಸಭೆಯಿಂದ ಹೊರಡು, ಇಲ್ಲವಾದರೆ ಅನರ್ಥವಾದಿತ್ತು. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತು ನಿನಗೆ? ಚೀ ಅವಿವೇಕಿ! ಪರಮಾತ್ಮನೊಂದು ಜರಿದಾಡುವ ನಿನ್ನ ನಾಲಿಗೆಯು ಸೇರಿ ಹೋಗಬಾರದೇಕೆ? ಕೇಳು, ಹಿಂದೆ ಭೀಮನು ದ್ರೌಪದಿಯ ವಸ್ತ್ರಾಪರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ತಡೆಯಲು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಬಿಸಾಡುವೆ. ಪ್ರಮಾದವಾಯಿತು ಸುಯೋಧನ. ಪೂಜ್ಯರಾದ ವಿದುರ ಮಹಾಶಯನನ್ನು ಅಪಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ. ಈ ವಿದುರ ಮಹಾಶಯನು ನಿನಗೆ ಯುದ್ಧದಲ್ಲಿ ಸಹಾಯಕ್ಕಾಗಿ ನಿಂತಿದ್ದರೆ ಈ 3 ಲೋಕವನ್ನು ಜಯಿಸುವವರೇ ಇಲ್ಲದಂತಾಗಿತ್ತಲ್ಲವೇ? ಕರುಣ, ಈ ವಿದುರನ ಗೊಡ್ಡು ಬೆದರಿಕೆಗೆ ನೀನು ಎದುರುವೆಯಲ್ಲ. ದುರಗೊಳ್ ಪಾರ್ಥನ ಶಿರವಂ ಧರಣಿಗುರುಳಿವೆ
ಮಹೇಶ್ವರ ಕುವರನನ್ನು ಮೆಚ್ಚಿಸಿ ವರಶೋಭನಂತೆ ನಿನಗೆ ಸರಿ ಸಮರರೆ ಕರುಣಾ ಕರುಣ ರಾಜೇಂದ್ರ, ಈ ವಿದುರನು ಎಂದು ತವನ ಬಿಲ್ಲನ್ನು ಹಿಡಿದು ಯುದ್ಧವನ್ನು ಮಾಡಿರುವನು. ಈತನ ಬಿಲ್ಲನಿಂದ ಹೋಗತಕ್ಕದೇನು? ಈಗ ಕೇಳಿರಿ. ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ನಮಸ್ಕರಿಸಿದ್ದೇ ಆದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೋಗಬೇಕಾಗುವುದು. ಎಚ್ಚರ ಸಹೋದರ ದುಶ್ಯಾಸನ. ಅಣ್ಣ, ಸೈನ್ಯ ಅಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಎಂದು ಹೇಳಿರುವನು. ಸಿದ್ಧವಾಗಿರುವುದೇ? ಇದೋ ಅಣ್ಣ, ಸಿದ್ಧವಾಗಿರುವುದು. ಕೊಡು. ಆ ಕೃಷ್ಣನ ಬಂದಾಗ ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ದುರ್ಯೋಧನನು ಎಷ್ಟೊಂದು ದುರಹಂಕಾರದಿಂದ ಮೆರೆಯುತ್ತಿರುವನು. ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿಯೇ ಬರುವಂತೆ ಮಾಡುವೆನು. ಯೋಗ ಮಾಯೆ ಜಾಗೃತಳಾದ. ಛೇ ಛೇ, ನನಗೇಕೆ? ದುರ್ಯೋಧನ, ಚಕ್ರವರ್ತಿ ಸಾರ್ವಭೌಮನಾದ ನೀನು ನನಗೆ ನಮಸ್ಕರಿಸುವುದೇ? ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸುವುದೇ? ಅದು ಈ ತುಂಬಿದ ರಾಜಸಭೆಯಲ್ಲಿ ನಾನೇ ನಿಮ್ಮ ಹತ್ತಿರ ಬರುತ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವೆಯಲ್ಲ, ನಿನ್ನಲ್ಲಿ ದೂತ ಲಕ್ಷಣಗಳು ಇರುವುದೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನ್ನನ್ನು ನಮಸ್ಕರಿಸಿನೆಂದು ಭ್ರಮೆ ಬೇಡಬೇಡ. ಬಂದಿದ್ದಾಯಿತು, ಈ ಪೀಠದಲ್ಲಿ ಕುಳಿತುಕೋ. ಯಾರಲ್ಲಿ ನಮ್ಮ ರಾಜ ನರ್ತಕಿಯರನ್ನು ಬರಮಾಡಿ ರಿಪು ಭಯಂಕರ ರೂಪ ಮನೋಹರ, ರಿಪು ಭಯಂಕರ ರೂಪ ಮನೋಹರ, ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ, ಚಾಪ ವಿದ್ಯೆಯ ಶೂರ ಕರ್ಣನ ಪರಮಾತ, ಸೋದರ ಮಾವನ ಇತದಿ ಚತುರ, ಸೋದರ ಮಾವನ ಇತದಿ ಚತುರ, ಸೋದರ ಮಾವನ ಇತದಿ ಚತುರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಗಾಂಧಾರಿ ದೇವಿಯ ಪ್ರೀತಿಯ ಕುವರ, ಎಲ್ಲವ ಬಲ್ಲವ ಈ ಜಗಮಲ್ಲ, ಈ ಜಗಮಲ್ಲ, ಎಲ್ಲವ ಬಲ್ಲವ ಈ ಜಗಮಲ್ಲ, ಎಲ್ಲವ ಎಲ್ಲವ ಬಲ್ಲವ ಬಲ್ಲವ ಈ ಜಗ ಬಲ್ಲರ ಬಲ್ಲ, ಎಲ್ಲವ ಬಲ್ಲವ ಬಲ್ಲವ ಈ ಜಗ ಬಲ್ಲರ ಬಲ್ಲ, ಎಲ್ಲವ ಬಲ್ಲವ ಈ ಜಗ ಬಲ್ಲ, ಎಲ್ಲವ ಬಲ್ಲವ ಈ ಜಗ ಬಲ್ಲ. ಕರುನಾಳು ಗುರುಭೂಪ ರಾಜೇಶ್ವರ, ಗುರುವಂಶ ಕುಲ ತಿಲಕ ಮಗುಡೇಶ್ವರಾಧೀನ, ಕರುನಾಳು ಗುರುಭೂಪ ರಾಜೇಶ್ವರ. ನೀಲವರ್ಣಧಾರಿ ಚೆಲುವ ಕೊಳಲನಾದಕ್ಕೆ ಜಗವನೆಲ್ಲ ಮರುಳುಗೊಳಿಪ ಹರಿ ಶ್ರೀಹರಿ. ನರ್ತಕಿಯರೇ, ಏನು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಬಿಮನಿಗಿವನು ಕಡುವೈರಿ ನಮ್ಮ
ನಮ್ಮ ಹಸ್ತಿನಪುರದೊಡೆಯ ಘನಧಾರಿ ಭೀಮನಿಗಿವನು ಕಡುವೈರಿ ನಮ್ಮ ಹಸ್ತಿನಪುರದೊಡೆಯ ಘನಧಾರಿ ಇವನಿಗೆ ಸಾಟಿ ಯಾರಿಗರಿಲ್ಲ ಇವನಿಗೆ ಸಾಟಿ ಯಾರಿಗರಿಲ್ಲ ಕುರುವಂಶ ಕುಲತಿಲಕ ಕುರುವಂಶ ಕುಲತಿಲಕ ಕೌರವೇಶ್ವರ ಕರುನಾಡು ಕುರುಭೂಪ ರಾಜೇಶ್ವರ ಕುರುವಂಶ ಕುಲತಿಲಕ ಮುಡೇಶ್ವರಾಧಿ ಕರುನಾಡು ಕುರುಭೂಪ ರಾಜೇಶ್ವರ 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 ಬರೇ ಬರೇ ನರ್ತಗಿರಿಗೆ ಮುತ್ತು ವಜ್ರ ವೈಡೂರ್ಯ ಕೊಟ್ಟು ಕಳಿಸಿ ಬೆಳಗ್ಗೆ ಫೋನ್ ಪೇ ಮಾಡ. ಮುರಾರಿಯು ಬಂದ ಮುಖ್ಯ ಉದ್ದೇಶ ಏನೆಂಬುದನ್ನು ಸಭೆಗೆ ತಿಳಿಸುವುದು. ಅಗತ್ಯವಾಗಿ ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಅನುಗ್ರಹಿಸಿ ಗಮನಿಸಬೇಕೆಂದು ಬೇಡುತ್ತೇನೆ. ಈ ವಿಷಯದಲ್ಲಿ ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ನೀವು ತೀರ್ಪು ಕೊಡಬೇಕಾಗಿದೆ. ಈ ರೀತಿ ಸಂಧಿ ಆಗದಿದ್ದರೆ ಮುಂದೆ ಆಗಬಹುದಾದಂತಹ ಅನರ್ಥ ಕಾರ್ಯಗಳಿಗೆಲ್ಲ ನೀವೇ ಕಾರಣರಾಗಿವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ಇಲ್ಲಿ ನಿರ್ಧರಿಸುವಂತೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭಾರತ ಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲವೇ ಭಯಂಕರವಾದ ರಕ್ತ ಪ್ರಳಯದಿಂದ ಮಾತೃಮೂರ್ತಿಯನ್ನು ತೋಯಿಸುವಿರೋ, ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಿಂದಲೂ ನೀವು ಅವರನ್ನೇ ಯಾಚಿಸುತ್ತಿರುವಾಗ ಈ ವೈರತ್ವವನ್ನು ಮರೆತು ಈ ಸುಸಮಯದಲ್ಲಿ ವಿಷಭೋಜನ, ಲಕ್ಷಾಗೃಹ ದಹನ, ಕಪಟ ದೂತ ಇವೆಲ್ಲಕ್ಕಿಂತಲೂ ಮೇಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಭರಣ ಈ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ತಮಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ನಿಮ್ಮನ್ನೇ ಯಾಚಿಸುತ್ತಿರುವಾಗ ಈ ಸುಸಮಯದಲ್ಲಿ ಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಮಾಧಾನಗಳಿಂದ ಪ್ರಯತ್ನಿಸಿ ಅವರ ಸಂದೇಶದೊಡನೆ ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಕುರುಪಿತ ಭೀಷ್ಮರೇ, ಇದು ಯಾವ ಧರ್ಮ? ಭರತ ಭೂಮಿಗೆ ಸ್ವತಂತ್ರರಾರೋ, ಭರತ ಭೂಮಿಗೆ ಸ್ವತಂತ್ರರಾರೋ. ಕುರುಕುಲಕ್ಕೆ ಗುರುದ್ರೋಣರೇ, ಕುರುಕುಲಕ್ಕೆ ಗುರುದ್ರೋಣರೇ, ಇದು ಯಾವ ನ್ಯಾಯ? ಕಪಟ ವಂಚನೆ ಮೋಸ ಅಟ್ಟ ಆಸ, ಕಪಟ ವಂಚನೆ ಮೋಸ ಅಟ್ಟ ಆಸ. ಅರಸ ಕುಲ ಧರ್ಮ ರಚಿಸಿತೆ ಮಹಾರಾಜ, ಧರಣಿಯ ಆಳಿದವರಲ್ಲ ಮರಳಿ ಬರರೋ.
ಮರಳಿ ಬರರೋ ಬೇಡಲು ಬಂದ ರಾಯಭಾರಿಯು ಭರತ ವಂಶ ಕುಲಾಂತಕನಲ್ಲವಯ್ಯ ಯಮಸುತ ಭೀಮಾರ್ಜುನನ ಕುಲ ಸಾಧೆ ಯಮಸುತ ಭೀಮಾರ್ಜುನನ ಕುಲ ಸಹದೇವ ಸಾಮಾನ್ಯರೆಂದು ದುಡತ ಬೇಡ ಸಮಭಾಗವನೆತ್ತು ಸುಖದಿ ಸುಯೋಧನ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರ ಅವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ತಮ್ಮೆಲ್ಲರಿಗೂ ಸೇರಿದೆ. ಧೃತರಾಷ್ಟ್ರ ಪ್ರಿಯ ಪುತ್ರರೇ, ದ್ರೋಣಾದಿ ಪ್ರಮುಖರೇ, ಶ್ರೀಕೃಷ್ಣ ಪರಮಾತ್ಮ ನಿರೂಪಿಸಿದ ರಾಜ್ಯ ಕಾರ್ಯವನ್ನು ನೀವೆಲ್ಲರೂ ಕೇಳಿದರಲ್ಲವೇ? ಅದರಂತೆ ನಡೆಯುವಿರೆಂದು ನನ್ನ ನಂಬಿಕೆ. ವತ್ಸ ದುರ್ಯೋಧನ, ದುಡುಕಿನದು ಗೋಡವ ತೊರೆದಿಸು ಯೋಧನ, ದುಡುಕಿನದು ಗೋಡವ ತೊರೆದಿಸು ಯೋಧನ, ದರೆಯೋಲ್ ಖ್ಯಾತಿಯ ಪಡೆನಿ ಕುರೂಪ, ದುಡುಕಿನದು ಗೋಡವ ತೊರೆದಿಸು ಯೋಧನ, ಸಾಧಿಸದಿರು ಛಲ ವೈರವ ಮರೆತು, ಸಾಧಿಸದಿರು ಛಲ ವೈರವ ಮರೆತು, ಸಾಧಿಸದಿರು ಛಲ ವೈರವ ಮರೆತು, ಜಾತಿಗಳೆನಿಸಿದ ಪಾಂಡುತನಗಳು, ಜಾತಿಗಳೆನಿಸಿದ ಪಾಂಡುತನಗಳು, ದುಡುಕಿನದು ಗೋಡವ ತೊರೆದಿಸು ಯೋಧನ. ವತ್ಸ ದುರ್ಯೋಧನ, ಶಾಂತಿ ಸಂಧಾನದ ಸಮಯದಲ್ಲಿ ಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಅಮೃತವು ವಿಷವಾಗುವುದು. ನೀವು ಪಾಂಡವರು ಸಹೋದರಲ್ಲವೇ? ನಿಮ್ಮಲ್ಲಿ ಈ ವಿರೋಧವೇಗೆ? ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಮುಂದೆ ವೈಭವದಿಂದ ಬಾಳು, ಇದೇ ನನ್ನ ಅಭಿಮತ. ದುರ್ಯೋಧನ, ಶ್ರೀಕೃಷ್ಣ ಸಂದೇಶವು ಪಿತಾಮಹ ಭೀಷ್ಮನ ಉಪದೇಶವು ನನ್ನ ಆದೇಶವು ಒಂದೇ ಆಗಿದೆ. ಶಾಂತಿ ಸಂಧಾನ ಸುಸಮಯಕ್ಕೆ ಬಂದವರನ್ನು ಪಾಂಡವರು ನಿನ್ನ ಸಹೋದರಲ್ಲವೇ? ಪಾಂಡವರು ಅನ್ಯಾಯರೇ ನಿನ್ನ ಸಹೋದರಲ್ಲವೇ? ಶ್ರೀಕೃಷ್ಣರು ಹೇಳಿದಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಸಲ್ಲಿಸಿ ಸುಖದಿಂದ ಬಾಳು, ಇದೇ ನನ್ನ ವಿನಂತಿ. ದುರ್ಯೋಧನ, ಯಾರು ಮಾತನಾಡುವುದು? ಇದರ ಚಿಕ್ಕಪ್ಪ, ನೀನು ಉಪದೇಶ ಮಾಡುವರಲ್ಲಿ ನೀವೊಬ್ಬರು ನಡೆಯಲಿ ನಿಮ್ಮ ಅರಣ್ಯ ರೋದನೆ. ಹೌದು ದುರ್ಯೋಧನ, ನನ್ನ ರೋದನವೂ ಅರಣ್ಯ ರೋದನವೇ. ನಿನ್ನಂತಹವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡುವುದು? ಕೆಡುವವರನ್ನು ಕಂಡಾಗ ಸದುಪದೇಶ ಮಾಡುವುದು ನನ್ನ ಕರ್ತವ್ಯ. ನೀನೀಗ ಯೌವನ ಮದದಿಂದ ಗರ್ವಿತನಾಗಿರುವೆ. ರಾಜ್ಯ ಮದದಿಂದ ನಿನ್ನ ಕಿವಿಗಳು ಕೇಳಿಸ್ತಿಲ್ಲ. ಭೀಷ್ಮರು, ದ್ರೋಣರು, ಶ್ರೀಕೃಷ್ಣನು ಹೇಳಿದ್ದಕ್ಕಿಂತ ನಾನು ಹೆಚ್ಚಿಗೆ ಏನು ಹೇಳಲಾರೆ. ಇದೀಗ ಸಂಧಿಗೆ ಸುಸಮಯ. ರಾಜ್ಯವೆಲ್ಲವನ್ನೂ ನೀನೇ ಅನುಭವಿಸು.
ಅವರ ಇಚ್ಛೆ ಇದ್ದ ನಿನ್ನ ಇಚ್ಛೆ ಇದ್ದಷ್ಟ ಆದರೂ ಅವರಿಗೆ ರಾಜ್ಯವನ್ನು ಕೊಟ್ಟು ಭೂಮಿಯನ್ನಾದರೂ ಕೊಡು. ಇದು ನನ್ನ ಅಭಿಪ್ರಾಯ. ಇದ್ರು ಈ ನೀತಿ ಆ ಪಾಂಡವರಿಗೆ ಹೇಳುವುದು ತಾನೇ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನ ಮೇಲೆ ದೋಷಗಳು ಕಂಡುಬರುವುದು. ಆ ಪಾಂಡವರು ನಿರ್ದೋಷಗಳಲ್ಲವೇ? ಪಾಂಡವರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದನ್ನೇ ಹೇಳಿದೆ. ಕೃಷ್ಣ ಮಹಾನುಭಾವನೆಂದು ನೀನು ನಿನ್ನ ದೂತ ಲಕ್ಷಣಗಳನ್ನು ಬಹುಶಾಗನೆಯಾಗೇ ಮುಗಿಸಿದೆ. ನಿಮ್ಮ ಒಡಂಬಡಿತ ಬುದ್ಧಿಹೀನನ ಮಾತ್ರ ಈ ದುರ್ಯೋಧನಲ್ಲ. ಇದು ಕ್ಷತ್ರಿಯನ ರಕ್ತ, ಸ್ವಾಭಿಮಾನದ ವರ್ತೆ, ಶೂನ್ಯತೆ ಕೊಳಕು ನೀರಲ್ಲ ಕೃಷ್ಣ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಂಕಾರದ, ದುರಗ್ರಹದ, ದುಸ್ಸಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ಹೋಗಲದವ. ಏನು ಹೇಳಿದೆ ಕೃಷ್ಣ? ನಮ್ಮಗಳ ದುರಗ್ರಹ, ದುರಂಕಾರ, ದುಸ್ಸವಾಸ, ದುರಭಿಮಾನ, ದುರಾಸೆ. ಬಲೆ ಬಹಳ ಚೆನ್ನಾಗಿ ಹೇಳಿದೆ. ಈಗ ಕೇಳು. ಆ ಕೌರವನನ್ನು ಸದೆ ಪಡಬೇಕೆಂದನಲ್ಲವೇ ಆ ನಿನ್ನ ಭಂಡ ಭೀಮನು? ಅದು ದುರಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪಾರ್ಥನು? ಅದು ದುರಂಕಾರ. ನಿನ್ನಂತ ಕಪಟ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ದುಸ್ಸವಾಸ. ದುಶ್ಯಾಸ ದುರ್ಯೋಧನನ್ನು ಪಡೆಗೈದು ತಮ್ಮ ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸುವ ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಪಾಂಡವರು? ಅದು ದುರಾಸೆ. ನಾವೇ ಸಮರ್ಥರು, ನಾವೇ ವೀರರು ಎಂದು ಹೆಮ್ಮೆ ಪಡುತ್ತಿರಲ್ಲವೇ ಆ ಪಾಂಡವರು? ಅದು ದುರಗ್ರಹ. ಹೆಚ್ಚೇನು ಕೃಷ್ಣ, ನೀವ್ಯಾರು ಏನು ಹೇಳಿದರು ಈ ಕೌರವನ ನಿರ್ಧಾರ ಚಲಿಸಲಾರದು. ಸುಮ್ಮನೆ ಕಂಠ ಶೋಷನಿಂದ ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲ ಒಪ್ಪಿತು ಕೃಷ್ಣ. ಈ ಕುರು ಸಹೋದರರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪ ಜ್ವಾಲೆಯು ಇಂತಹ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನು ಸದಾ ಸನ್ನದ್ಧವಾಗಿರುವನು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ನನ್ನ ಹಗೆಯ ತೀರದ ಹೊರತು ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸದು, ಚಲಿಸದು. ರಾಧೆಯನ ಭಂತ ವ್ಯರ್ಥ ಚಲಿಸದು. ರಾಧೆಯನ ಭಂತ ವ್ಯರ್ಥ ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ನೀವು ಮತಿಗೆಟ್ಟು ನುಡಿವಿರೇಕೆ ಮಹಾರಥಿಕರೆಂದೆನಿಸಿ. ದುರುಳ ಪಾರ್ಥನ ಶಿರವ ಹರಿವ ತನಕ. ಕೃಷ್ಣ, ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಈ ಅಂಗಾಧಿಪಗೆ. ರಾಜೇಂದ್ರ, ಸಂಧಿಯ ಅಂತಿಮ ಕಾಲದಲ್ಲಿ ಶಾಂತಿಯನ್ನು ಬಯಸುವುದು ಈ ವೃದ್ಧರಿಗೆ ಸ್ವಾಭಾವಿಕವಾದುದು, ನನ್ನಂತ ವೀರರಿಗಲ್ಲ. ವಾ ಕರ್ಣ, ನೀನು ಅವರಂತೆಯೇ ಮಾತನಾಡುವಿಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರ್ಯಕ್ಕೂ ಕ್ಷತ್ರಿಯ ಸಮೋಹನವನ್ನು ಬಲಿ ಕೊಡಲು ನೀನು ಯೋಚಿಸಿದೆಯಾ ಕರ್ಣ? ಇದು ನಿನಗೆ ಧರ್ಮವೇ? ಕೃಷ್ಣ, ಪಾಂಡವರ ಮೇಲಿನ ಪಕ್ಷಪಾತ ಬುದ್ಧಿಯಿಂದ, ಅದರಲ್ಲಿಯೂ ಸಹ ನಿನ್ನ ಪ್ರಾಣಮಿತ್ರನಾದ ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳಲು ಬಂದೆಯಲ್ಲೇ. ಈ ನಿನ್ನ ಧರ್ಮಕ್ಕಿಂತ ನಾನು ನನ್ನ ಸ್ವಾಮಿ, ನನ್ನ ಪ್ರಭು ಕೌರವೇಶ್ವರನಿಗಾಗಿ ಪ್ರಾಣಮಿತ್ರ ನನ್ನ ತನುಮನ ದನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟು ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾನು ಖಂಡಿತ ಒಪ್ಪುವುದಿಲ್ಲ.
ಭಲೆ ಭಲೆ. ನಿನ್ನ ಈ ದರ್ಪದ ನುಡಿಗಳಿಂದ ಘನವಾಕ್ಯ ಕಂಡುವ ಸಾಧ್ಯವು ಬಿಗಿದಂತಾಯಿತು. ಓಹೋ, ಮೇರೆ ಮೀರಿತು. ಮದನ್ಮತರಾದ ಇವರ ಜೊತೆ ಮಾತನಾಡುವುದು ಅನುಚಿತ. ಆದರೂ ಒಂದು ಮಾತನ್ನು ಹೇಳುವೆನು, ಕೇಳು ಸುಯೋಧನ. ಭಾರತ ಭೂಮಿ ಭಾರತ ಭೂಮಿ ಜೈಸೆ ದುರಾಜ ಸಮಾನ ಶೌರ್ಯನ ನಿರಾಕರಿಸಿದರೆ ಭಾರತ ಭೂಮಿ ಜೈಸೆ ಸುಯೋಧನ ಕರೆಸಿದನೆ ಅನುಜಾತರ ಕರೆಸಿದನೆ ಅನುಜಾತರ ಸರೆ ನೆತ್ತು ಚಾಚಿ ಪಡೆ ಆಗೋದು ಸರೆ ನೆತ್ತು ಚಾಚಿ ಪಡೆ ಆಗೋದು ವೈರವೆನ್ನಿಗೆ ಸೈನೆಯ ತಾಳೆ ಸುಯೋಧನ ವೈರವೆನ್ನಿಗೆ ಸೈನೆಯ ತಾಳೆ ಆಳೈ ಬಲು ಧರ್ಮ ನಿರತ ಸುಗುಣ ಚರುತ ಕರುಣ ಸ್ವರಗುಣಯುತವೆನೆಸಿ ಪೊರೆ ಬರೆಯ ಆಳೈ ಬಲು ಧರ್ಮ ನಿರತ ಸುಗುಣ ಚರುತ ಕರುಣ ಸ್ವರಗುಣಯುತವೆನೆಸಿ ಪೊರೆ ಬರೆಯ ಭಾರತ ಭೂಮಿ ಜೈ ಜೈ ದುರಾಜ ಜೈ ದುರ್ಯೋಧನ. ಆದರೂ ಒಂದು ಮಾತನ್ನು ಹೇಳುವನು ಕೇಳು. ಈ ನಿನ್ನ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವೇಕೆ ಸುಯೋಧನ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯೇ ಹೊರತು ಅವರಿಗೆ ಮತ್ತೇನೂ ಬೇಡ. ಅವರ ಇಷ್ಟವನ್ನಾದರೂ ನೆರವೇರಿಸು, ಸಂಧಿಗೆ ಸಮ್ಮತಿಸು. ದಾನವ ವಿಜಯದ ಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ? ನಿಮ್ಮ ಸಲುವಾಗಿ. ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಧರಿಸುವ ಸಲುವಾಗಿ ನಿನ್ನಲ್ಲಿ ಭಿಕ್ಷೆಯನ್ನು ಬೇಡುವೆನು. ಭಿಕ್ಷೆ ಪ್ರದಾನ ಮಾಡು ದುರ್ಯೋಧನ. ಇದರಲ್ಲಿ ನನ್ನ ಅಪರಾಧವೇನು ಎದುರಾಜ? ಪಾಂಡವರು ಜೂಜಾಡಿ ರಾಜ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗೆ ವನವಾಸ ಮಾಡಿದ್ದು ಅಧರ್ಮದ ಕಾರ್ಯವೇ? ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನ ಹೊರತಾಗಿ ಮತ್ತಾರಿಗೂ ಸಾಧ್ಯವಿಲ್ಲ. ಚಾತ ಧರ್ಮ ಹಿಯುವುದೇ ಆ ಏಡಿ ಪಾಂಡವರುಳು, ಚಾತ ಧರ್ಮ ಹಿಯುವುದೇ ಆ ಏಡಿ ಪಾಂಡವರುಳು, ರೂಢಿ ಬರುಳಗೆ ನುಂಗ ಧೀರರೆ ನಿಪರೆ ಮೂಢತನವಲ್ಲವೇ ಈ ಸಂಧಿಯ ಬಯಕೆ? ನಿನ್ನಿಂದಲ್ಲವೇ ಹೊರತು ಭ್ರಾಂತಿ ಮೂಡಿದೆಯ ಮುಕುಂದ? ಕೃಷ್ಣ, ಪಾಂಡವರಿಗೆ ಭಿಕ್ಷಾರುತ್ತೇನೆ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ಈ ವಿಫಲವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ನನ್ನಿಂದ ಆಗದು. ಈ ಅಪಮಾನ ನನ್ನಿಂದ ಆಗದು. ಕೃಷ್ಣ, ಯುದ್ಧದ ಭಯವನ್ನು ತೋರುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ ಮತ್ತು ಕಾಮ ಮೋಕ್ಷ ಏಕಮಾತ್ರ ಜೀವನ. ಯುದ್ಧದ ಸಲುವಾಗಿ ಕ್ಷತ್ರಿಯನು ಎಂದಿಗೂ ಭಯಪಡಲಾಗದು ಕೃಷ್ಣ. ಸ್ಥಿರನಾಗೋ ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅಗತ್ಯವಾಗಿ ನಾನು ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ ಪಾಪಾಶಯ. ಕುರುಕುಲ ಕಳಂಕ ಸ್ವರೂಪನೆ, ನಿನ್ನ ಅಪರಾಧಗಳೇನೆಂದು ಕೇಳುವೆಯಾ? ನಿನ್ನ ಅಪರಾಧಗಳು ಅಗಣ್ಯ. ಅಬೋಧ ರಾಜಸುಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕೊರಬಿದ ನೀನು ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟ ದೂತ ಕೇಳದಿದ್ದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವಚ್ಯ ಅಪರಾಧಗಳು
ಅನಂತ ಕಾಲವೋ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸಂಸ್ಕೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ತಿಳಿದಿರು. ಧರ್ಮನಿಷ್ಠೂರ ಶಾಂತಿಶೀಲರ ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಜಗನ್ಯವಾದ ರಾಕ್ಷಸಿ ವೃತ್ತಿಯನ್ನು ತೋರಿದೆ. ವಾರಣಾವತದ ಹರಿಗಿನ ಮನೆ ಅಕ್ರಾನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾದ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸಲಾರದು. ಅದು ನಿನ್ನ ಭ್ರಮೆ. ಕೆಟ್ಟರು ಸರೆಯ ಕಟ್ಟ ಕಡೆಯಾಗಿ ಪಾಂಡವರನ್ನು ಕಾಡುಗಟ್ಟಲೇಬೇಕೆಂದು ಪಟ್ಟು ಹಿಡಿದು ಕೆಚ್ಚದ ವೀರು ಕಟ್ಟೋಳು ಈ ಕೌರವೇಶ್ವರನನ್ನು ಕೆಳಿಕೆ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ ಒಂದೇ ತೊಟ್ಟೆನು ಕೃಷ್ಣ ಛಲ. ಭೂತ ಭೇದಗಳಿಗೆ ಬಡಿಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಕೆರೆದು ನಿಂತರೂ ಸರಿ. ಕುರುವಂಶ ಕಲಿವಂಶ ನಿರ್ಮಿತವಾಗಿ ಕುರುವಂಶ ರಕ್ತ ಮಡುವಿನಲ್ಲಿ ಕೊಚ್ಚಿ ಹೋದರೂ ಸರಿ. ಈ ಚಕ್ರೇಶ್ವರನು ಮಶಣದಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದರೂ ಸರಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಕೇಳು ಮುರುಹರಿಯೇ ಹಠ ಮಾಡಿ ರಾಜವ. ಕೇಳು ಮುರುಹರಿಯೇ ಹಠ ಮಾಡಿ ರಾಜವ. ಕಡಗಲ್ಲಿ ದರ್ಪದ ಛಲವನ್ನು ಬಿಡದೆ, ಕಡಗಲ್ಲಿ ದರ್ಪದ ಛಲವನ್ನು ಬಿಡದೆ ಛಲವ ವಹಿಸಿ ಘನವ ಮುದದೆ ಮೆರೆಯುವೆ. ಆ ಪಾಂಡು ನಂದನರು ನನ್ನೊಡನೆ ಬಿದ್ದವ, ಆ ಪಾಂಡು ನಂದನರು ನನ್ನೊಡನೆ ಬಿದ್ದವ. ಹೊಡಿ ಚಲರಿ ರಾಜ್ಯವ ನೋಡಿಕೊಳ್ಳುವೆನೋ. ಕೇಳು ಮುರುಹರಿಯೇ ಹಠ ಮಾಡಿ ರಾಜ್ಯವ ಕೊಡುವುದಿಲ್ಲವೋ ರಾಜ್ಯವ. ಕಡೆಯ ಮಾತಿದು ನಿರಂತರಿ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ, ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರ ವೀರ ರಥಿಕರ ಘೋಷಣೆಯಲ್ಲಿ. ಕೇವಲ ಸಂಧಿಯಿಂದ ಎಂದಿಗೂ ರಾಜ್ಯವು ದೊರಕುವುದಿಲ್ಲ. ಹೋಗು, ಆ ನಿನ್ನ ಪಾಂಡವರಿಗೆ ಯುದ್ಧಕ್ಕೆ ಸಲಕರಣೆಗಳನ್ನು ಅಣೆಪಡಿಸಿಕೊ ಎಂದು ಆ ನಿನ್ನ ಪಾಂಡವರಿಗೆ ತಿಳಿಸಿಬಿಡು. ಕತೆ ಬೇಡೈಸಿ ಯೋಧನ ತೋರಿದ ಜ್ಞಾನಿತೆಗಳು ಕತೆ ಬೇಡೈಸಿ ಯೋಧನ ತೋರಿದ ಜ್ಞಾನಿತೆಗಳು ಅದೇ ಕಂತ ಬಗಳುವೆ, ಅದೇ ಮಾತು ಬದುರುವೆ. ಅದೇ ಕಂತ ಬದುರುವೆ, ಅದೇ ಮಾತು ಬಗಳುವೆ. ಕುಲ ಏನ ಕುಲವನ್ನೇ ಹೊರತೆಯ ಪಡೆಯದೆ ಬಿಡುವೆನು. ಸಾರಿ ಮದನದಳು ನಿನ್ನ ಮದವನಡಗಿಪ, ಮದನದಳು ನಿನ್ನ ಮದವನಡಗಿಪ. ಚತುರರಿಂತರ ಮರುಳೆ ಮಂದಂತೆಯಂತೆ ಮುಂದನರಿಯದೆ. ಮಂದಮತಿಯಂತೆ ಮುಂದನರಿಯದೆ ಗನುಗನ ಪಡುವೆ ಸುಯೋಧನ ಗನುಗನ ಪಡುವೆ. ಸಾರಿ ನಾ ಸೈಪೆ ಈ ನಿನ್ನ ಮೋಸ, ಸಾರಿ ನಾ ಸೈಪೆ ಈ ನಿನ್ನ ಮೋಸ. ಸರಿಸಬಲ್ಲವರಾರು ಸುಯೋಧನ ಸರಿಸಬಲ್ಲವರಾರು. ಪರಮ ಪುರುಷನ ಬಿರುದನ್ನು ಪಡೆದು ಹರವಿಯ ಅಡಿಗೆ ಕೆಡುಕನೆ ನಡೆಯದೆ ಬಿಡುವೆನ. ಪರಮ ಪುರುಷನ ಬಿರುದನ್ನು ಪಡೆದು ಹರವಿಯಳು ಅಡಿಗೆ ಕೆಡುಕನೆ ನಡೆಯದೆ ಬಿಡುವೆನೋ. ಕತಿ ಬೇಡೈಸು ಯೋಧನ ತೋರಿಗ ಜ್ಞಾನಿತೆಗಳು ಕತಿ ಬೇಡೈಸು ಯೋಧನ ತೋರಿಗ ಜ್ಞಾನಿತೆ ಸೈರಣೆ 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 ಸೈರಣೆ. ಕಡೆಗೂ ನನ್ನ ಸಂದೇಶವನ್ನು ನಿರಾಕರಿಸಿ ಬಿಟ್ಟಿಯಾ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾದ ಸಂದೇಶವನ್ನು ತಿರಸ್ಕರಿಸಿದ್ದ ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನೇ. ನಿನ್ನೀ ವರ್ತನೆ ಅಕ್ಷಾಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು.
ಅದನ್ನು ಯಾರು ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನು ಇಟ್ಟಿದ್ದೇನೆ. ಯಾರಿಗೋ? ಮತ್ಯಾರಿಗೆ? ಸಾರ್ವಭೌಮನಿಗೆ. ಏನೆಂದು? ಅದನ್ನು ನನ್ನ ಬಾಯಿಂದ ಕೇಳಿ ತಿಳಿದುಕೊಳ್ಳಬೇಕೇ ಸಾರ್ವಭೌಮ? ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಬೀಳ್ಕೊಡಬೇಕೆ ಎಂಬುದನ್ನು ನಮ್ಮ ಶಕಿನಿ ಮಾವನು ನನಗೆ ಮುಖ್ಯ ಸಲಹೆಯನ್ನೇ ಇಟ್ಟಿರುವನು. ಓಹೋ, ಶಕನಿ ಮಾವನವರ ಸಂದೇಶ ಬಂದ ಮೇಲೆ ಅದು ಅದ್ಭುತಕರವಾಗಿಯೇ ಇರಬೇಕು. ಅದ್ಭುತವಾದ ನಿಮ್ಮ ರಾಯಭಾರಕ್ಕೆ ಅತಿ ಅದ್ಭುತವಾದ ಸತ್ಕಾರವು. ನಿಮ್ಮ ಅದ್ಭುತಕರವಾದ ಸತ್ಕಾರವನ್ನು ನಾನು ಅದ್ಭುತಕರವಾಗಿಯೇ ಸ್ವೀಕರಿಸುವನು. ಸಹೋದರ ಅಗ್ರಜ, ಕೃಷ್ಣನನ್ನು ಬಂಧಿಸಿರಿ. ಯಾರನ್ನು ಬಂಧಿಸುವಿರಿ? ಮಂದಮತಿಗಳೇ, ನಿಮ್ಮಿಂದ ಸಾಧ್ಯವಿಲ್ಲ. ನಿನ್ನನ್ನು ನಿನ್ನ ಅಂಗಾಂಗಗಳನ್ನು ಬಂಧಿಸುವೆನು. ನಿಮ್ಮಿಂದ ಸಾಧ್ಯವಿಲ್ಲ. ದುರ್ಯೋಧನ, ಬಟ್ಟೆಯಿಂದ ಬೆಂಕಿಯನ್ನು, ಬೀಸಾಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಬಂಧಿಸಲು ಪ್ರಯತ್ನಿಸುವಿರಾ? ನಿಮ್ಮಿಂದಾಗದು. ಈಗ ಬಂಧಿಸಿರಿ ನನ್ನನ್ನು. ಸಹೋದರ ದುಶ್ಯಾಸನ, ಹೇಳಿರಿ ಕೃಷ್ಣ, ಬಂಧಿಸಿರಿ ಅಂಗಗಳಿಂದ. ಹೇಳಿರಿ ಕೃಷ್ಣನ.